ನಮಸ್ಕಾರ ಸ್ನೇಹಿತರೆ, ಮಿಥುನ್ ಡೈರೀಸ್ಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ನಾವು ಹೋಗುತ್ತಿರುವುದು ಎರಡು ಅದ್ಭುತ ಸ್ಥಳಗಳಿಗೆ. ಒಂದು ಸ್ಥಳವು ಭಕ್ತಿಯಿಂದ ಕೂಡಿದ್ದರೆ ಮತ್ತೊಂದು ಪ್ರಕೃತಿಯ ಮಡಿಲಿನಲ್ಲಿ ಶಿವನ ಸಾನ್ನಿಧ್ಯವಿದೆ. ಮೊದಲನೇ ಸ್ಥಳ ಬೆಳಗೂರು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ. ಇದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಳಗೂರು ಗ್ರಾಮದಲ್ಲಿದೆ. ಅರಸೀಕೆರೆ ಮತ್ತು ಹೊಸದುರ್ಗದ ನಡುವೆ ಇರುವ ಈ ಊರು ಪ್ರವಾಸೋದ್ಯಮದ ದೃಷ್ಟಿಯಿಂದ ಚಿಕ್ಕದಾಗಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ಬಹಳ ಪ್ರಭಾವಿ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಹನುಮಂತನೇ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಸುಮಾರು 750 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಸಂತ ವ್ಯಾಸರಾಯರು ವೀರಪ್ರತಾಪ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಕಾಲಕ್ರಮೇಣ ಈ ಸ್ಥಳವು ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಅವಧೂತ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮಾ ಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಹೊಸ ಜೀವ ತುಂಬಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿನ ವಿಶೇಷತೆ ಎಂದರೆ ಪ್ರಾಚೀನ ಯಜ್ಞಕುಂಡದ ಸಾಕ್ಷ್ಯ. 1995ರಲ್ಲಿ ಅಡಿಪಾಯ ಅಗೆದಾಗ ಒಂದು ಪ್ರಾಚೀನ ಯಜ್ಞಕುಂಡ ಪತ್ತೆಯಾಯಿತು. ಇದರ ಮೂಲಕ ಈ ಕ್ಷೇತ್ರದ ಪುರಾತನತೆಯು ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಬೆಳಗೂರಿನ ವಿಶೇಷತೆ ಎಂದರೆ 9 ದ್ವಾರಗಳು ಅಥವಾ ನವದ್ವಾರಗಳು. ಇವು ಮಾನವ ದೇಹದ 9 ರಂಧ್ರಗಳನ್ನು ಮತ್ತು ನವವಿಧ ಭಕ್ತಿಯನ್ನು ಪ್ರತಿನಿಧಿಸುತ್ತವೆ. ಶ್ರವಣ, ಕೀರ್ತನೆ, ಸ್ಮರಣೆ, ಪಾದಸೇವನೆ, ಅರ್ಚನೆ, ವಂದನೆ, ದಾಸ್ಯ, ಸಖ್ಯ, ಆತ್ಮನಿವೇದನೆ. ಪ್ರತಿ ಹುಣ್ಣಿಮೆಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶಾಂತ ವಾತಾವರಣದಲ್ಲಿ ದರ್ಶನ ಮಾಡಿದವರು ಮನಃಶಾಂತಿ ಮತ್ತು ಪರಿಹಾರವನ್ನು ಅನುಭವಿಸುತ್ತಾರೆ. ಬೆಳಗೂರಿನ ಮತ್ತೊಂದು ಅದ್ಭುತ ಆಕರ್ಷಣೆ ಎಂದರೆ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ರಥ. 2022ರಲ್ಲಿ ಸಮರ್ಪಿತಗೊಂಡ ಈ ಭವ್ಯ ರಥವು ಸುಮಾರು 51 ಅಡಿ ಎತ್ತರ ಹೊಂದಿದ್ದು ದೃಷ್ಟಿಗೆ ಮಾತ್ರವಲ್ಲ, ಆತ್ಮೀಯ ಅನುಭವಕ್ಕೂ ವಿಶಿಷ್ಟವಾಗಿದೆ. ರಥದ ವಿನ್ಯಾಸದಲ್ಲಿ 7 ತಲೆಗಳ ಆದಿಶೇಷನನ್ನು ಒಳಗೊಂಡಿದೆ. ಇದು ಶಕ್ತಿ, ರಕ್ಷಣಾ ಹಾಗೂ ಅನಂತತೆಯ ಸಂಕೇತ. ರಥದ ಸಿಂಹಾಸನ ಭಾಗವು 1000 ದಳದ ಕಮಲದಂತೆ ವಿನ್ಯಾಸಗೊಂಡಿದೆ. ಇದು ಯೋಗಶಾಸ್ತ್ರದಲ್ಲಿ ಸಹಸ್ರಾರ ಚಕ್ರವನ್ನು ಸೂಚಿಸುತ್ತದೆ, ಅಂದರೆ ಪರಮಾತ್ಮನೊಂದಿಗೆ ಏಕೀಕರಣದ ಸ್ಥಿತಿ. ರಥೋತ್ಸವದ ಸಮಯದಲ್ಲಿ ಈ ರಥವನ್ನು ನೋಡುವುದು ಭಕ್ತರಿಗೆ ಒಂದು ಅಪೂರ್ವವಾದ ಅನುಭವ. ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ರಥವು ಶಿಲ್ಪಕಲೆ, ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಒಂದು ಅದ್ಭುತ ಸಂಯೋಜನೆ. ಇದು ಬೆಳಗೂರಿನ ಮಹಿಮೆಯನ್ನು ಮತ್ತಷ್ಟು ಹೆಚ್ಚಿಸುವ ಒಂದು ದಿವ್ಯ ಸಂಕೇತವಾಗಿದೆ. ಕರ್ನಾಟಕದ ಬೆಳಗೂರು ಸ್ಥಳವು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದ್ದರೂ ಇಲ್ಲಿ ಶನಿದೇವರ ದೇವಾಲಯ ಹಾಗೂ ಹಲವಾರು ದೇವಾಲಯಗಳನ್ನು ಹೊಂದಿದೆ.
ನಮ್ಮ ಮುಂದಿನ ಸ್ಥಳ ಶಿವಗಂಗಾಗಿರಿ ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿ. ಈ ಸುಂದರವಾದ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶಿವಗಂಗಾಗಿರಿ ಬೆಟ್ಟದಲ್ಲಿದೆ. ಇಲ್ಲಿನ ಪ್ರಧಾನ ದೇವರೆಂದರೆ ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿಯವರು. ಗಂಗೆಯನ್ನು ತಮ್ಮ ಜಡೆಯಲ್ಲಿ ಧರಿಸಿದ ಶಿವನ ಈ ರೂಪವು ಶಕ್ತಿ, ಶಾಂತಿ ಮತ್ತು ಕರುಣೆಯ ಸಂಕೇತವಾಗಿದೆ. ಈ ಬೆಟ್ಟ ಪ್ರದೇಶದಲ್ಲಿ ಹಲವಾರು ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆಂದು ನಂಬಿಕೆ ಇದೆ. ಈ ಸ್ಥಳಕ್ಕೆ ತಲುಪುವ ಪ್ರಯಾಣವೇ ಒಂದು ಅದ್ಭುತವಾದ ಅನುಭವವಾಗಿದೆ. ಹಸಿರು ಬೆಟ್ಟಗಳು, ತಂಪಾದ ಗಾಳಿ, ಹಕ್ಕಿಗಳ ಕೂಗು, ಪ್ರತಿ ಹೆಜ್ಜೆಯು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಶಿವನ ದರ್ಶನ ಮಾಡಿದಾಗ ಮನಸ್ಸು ಸ್ವತಃ ಶಾಂತವಾಗುತ್ತದೆ. ಇದು ಕೇವಲ ದೇವಸ್ಥಾನವಲ್ಲ, ಒಂದು ಆತ್ಮೀಯ ಅನುಭವ. ಬೆಲಗೂರು ಭಕ್ತಿಯ ಸಂಕೇತವಾದರೆ ಶಿವಗಂಗಾಗಿರಿ ಪ್ರಕೃತಿ ಮತ್ತು ಶಾಂತತೆಯ ಸಂಕೇತವಾಗಿದೆ. ಈ ಎರಡೂ ಸ್ಥಳಗಳು ಹೇಳುವುದೇನೆಂದರೆ, ದೇವರನ್ನು ನೋಡಲು ಕಣ್ಣುಗಳು ಬೇಡ, ಭಕ್ತಿಯೊಂದೇ ಸಾಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದು ನಿಮ್ಮ ಮಿಥುನ್ ಡೈರೀಸ್. ನಾನು ನಿಮ್ಮ ಮಿಥುನ್. ಇಂತಹ ಇನ್ನಷ್ಟು ಅದ್ಭುತ ಸ್ಥಳಗಳ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ್.